ಈ ಹೇಳ್ದಂಗೆ ಇಬ್ರು ಜೊತೆಯಾಗಿ ಹೋಯ್ತವ್ರೆ ಕಣಮ್ಮ. ಹೆಂಗನ ಮಾಡಿ ಇವತ್ತೊಂದು 15-20 ಫೋಟೋ ತೆಗೆದ್ಬಿಟ್ಟು ಅಪ್ಪಂಗೆ ತೋರಿಸ್ಬೇಕು ಕಣಮ್ಮ. ಅವಾಗೇನೇ ನನಗಂತೂ ಹಬ್ಬ ನೆಮ್ಮದಿ ಆಗೋದು. ಇವ್ನಿಗೆ 5,000 ರೂಪಾಯಿ ಕೊಟ್ಟಿದ್ದು ಕುನ್ಬೆ ಏನು ಲಾಸ್ ಇಲ್ಲ, ಎಂಥದೂ ಇಲ್ಲ. ಅಮ್ಮ ನಡಿ, ಫೋಟೋ ತೆಕ್ಕೊಳಕ್ಕೆ ರೆಡಿಯಾಗಿದ್ದೀನಿ ನಾನಂತೂ. ಕ್ಯಾಮ್ರಾ ಗಿಮ್ರಾ ಮೊಬೈಲಾಗೆಲ್ಲ ರೆಡಿ ಮಾಡ್ಕೊಂಡು ಫುಲ್ ಚಾರ್ಜ್ ಹಾಕೊಂಬಿಟ್ಟು ಬಂದಿದ್ದೀನಿ ಕಣಮ್ಮ. ಸರಿಯಾಗಾಯ್ತದೆ, ನೋಡ್ತಾ ಇರು. ಅಲ್ಲ ಕಣಪ್ಪ, ಇವಾಗೆಲ್ಲ ಇದು ಯಾಕೆ ಬೇಕಿತ್ತು ಅಂತೀನಿ. ಹೆಂಗೂ ಆಯ್ತಿರಲ್ವಾ, ಸುಮ್ಮನೆ ಏನಕ್ಕೆ ಸೀರೆ ಬಟ್ಟೆ ಎಲ್ಲನೂ ಬೇಕಿತ್ತು. ಸುಮ್ಮನೆ ಬಾಬಾ ಅಂತ ಹೇಳ್ಬಿಟ್ಟು ಸುಮ್ಕೆ ಕರ್ಕೊಂಬಿಟ್ಟು ಬಂದ್ಬಿಟ್ಟೆ ನೀನಂತೂ. ಇದೆಲ್ಲ ಏನಕ್ಕಪ್ಪ ಅವಶ್ಯಕತೆ ಇತ್ತು ನನಗಂತೂ. ಅಯ್ಯೋ, ಏನೋ ಒಂದು ಊಟ ಹಾಕಿದ್ದಕ್ಕೆ ಯಾ ಪಾಟಿ ನಿಯತ್ ಮಾಡಿಕೊಂಡಿದ್ಯಪ್ಪ ನೀನಂತೂ. ಅಯ್ಯೋ ಬಿಡು. ಸರಿ ಸರಿ ನೋಡಿಯಪ್ಪ, ನೀನು ಅಷ್ಟೊಂದು ಬೇಡ್ಕೊಂಡಿದ್ದಕ್ಕೆ ಬಂದಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ದೇವರೇ ನಾನು ಬರ್ತಿರಲ್ಲ ಕಣಪ್ಪ. ನನಗೂ ಮಂತಾಗೇನು ಹೊಸಿ ಕೆಲಸ ಐತೆ ಹೇಳು. ಅಯ್ಯೋ ಬನ್ನಿ ಅಕ್ಕ, ನೀವು ಸುಮ್ಕೇನೆ ಬನ್ನಿ ಬನ್ನಿ. ನೋಡ್ ಬನ್ನಿ, ಯಾವ ಸೀರೆ ಬಟ್ಟೆ ಯಾವ ಸಂದಕವೋ ನಿಮ್ಗೆ ಏನು ಇಷ್ಟ ಅನ್ನೋದನ್ನ ತಗೊಳ್ಳಿ. ನಾನು ಇದನ್ನೇ ತಗೊಳ್ಳಿ ಅದನ್ನೇ ತಗೊಳ್ಳಿ ಅಂತ ಹೇಳಕ್ಕಿಲ್ಲ. ನೋಡ್ ಬನ್ನಿ, ಇದೆಲ್ಲ ಸಂದಕವೇ. ಅಮ್ಮ ಫೋಟೋ ಯಾಕೆ, ವಿಡಿಯೋನೇ ಮಾಡ್ತಾ ಇವನಿ. ಎಲ್ಲ ವಿಡಿಯೋನೂ ಮಾಡ್ಕೊಬಿಟ್ಟು ಅಪ್ಪಂಗೆ ಈಗಲೇ ತೋರಿಸ್ಬೇಕು ಹೋಗ್ಬಿಟ್ಟು. ಮನೆಯಾಳಿ ನಮ್ಮ ಅಪ್ಪಂಗೆ ಹೆಂಗೆ ಮೋಸ ಮಾಡ್ತಾವಳು ನೋಡು. ಹಾಂ ಇವತ್ತಂತೂ ಅಪ್ಪ ಇವಳನ್ನ ಜುಟ್ಟು ಹಿಡ್ಕೊಂಡು ಮನೆಯಿಂದ ಈಚೆ ಕಡೆಗೆ ಹಾಕಿ, ಅಯ್ಯೋ ಶಾರ್ತಿ ಶಾರ್ತಿ ಅಂತ ಹೇಳ್ಬಿಟ್ಟು ನಿನ್ನಿಂದೆ ಓಡ್ ಬಂದೇ ಬರ್ತದೆ. ಅಪ್ಪ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕಾಯ್ತು ಕಣಮ್ಮ, ಹೆಂಗೋನೂ. ಮತ್ತೆ ನಮ್ಮ ಪಿಲಾನು ಅಂದ್ರೆ ಸುಮ್ಕೆನಾ ಏನು? ನೋಡ್ತಾ ಇರು ಈ ಮನೆಯಾಳು ನನ್ನ ಮಕ್ಕಳು ಇವರಿಬ್ರಿಗೂ ಹೆಂಗೆ ಮಾಡ್ತೀನಿ ಅಂತ. ಇವ್ನಿಗೊಂದು 50,000 ರೂಪಾಯಿ ಕೊಡ್ಬೇಕಂತ. 50,000 ಕೊಡೋದು ಬೇಡ, 10 ರೂಪಾಯಿ ಕೊಡೋದು ಬೇಡ. ಈ ನನ್ನ ಮಗು ನಾಮ ಹಾಕ್ಬಿಡೋಣ. ನಮಗೇನು ವಿಡಿಯೋ ಒಂದು ತಾನೇ ಬೇಕಿರೋದು. ಈ ಕಣ್ಣನ ಮಗು 50,000 ರೂಪಾಯಿ ಯಾರು ಕೊಡ್ತಾರೆ ಬಾ. ಅಯ್ಯೋ ಇಲ್ಲಿ ಚೆನ್ನಾಗೈತೆ, ಇದು ಕಮ್ಮಿ ರೇಟಿಂದ ಏನಿಗೆ ಸೀರೆ ತಗತೀನಿ. ಅಯ್ಯೋ ಕಮ್ಮಿ ರೇಟಿಂದ ಯಾಕೆ ತಗೋತೀರಾ? ಹೊಸ ಶಾನೆ ರೇಟಿಂದ ತಗೊಳ್ಳಿ, ಒಂದು 2,000 ರೂಪಾಯಿ ಜನ ತಗೊಳ್ಳಿ. ಅಷ್ಟು ಗಂಟೆ ನನ್ನ ಹತ್ರ ಕಾಸೈತೆ, ನೀವು ಯಾಕೆ ಯೋಚನೆ ಮಾಡಿದ್ರೆ? ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿಬಿಟ್ಟು ತಗೊಳ್ಳಿ. ಒಂದು ಇವಾಗ ಬೇರೆಯವರಾಗಿದ್ರೆ ನನ್ನ ಸ್ವಂತ ತಂಗಿ ಆಗಿದ್ರೆ ಕೊಡಿಸ್ತಿಲ್ವೇ? ತಗೊಳ್ಳಿ ಸುಮ್ಕೇನಿ. ಒಂದು 2,000 3,000 ಕಮ್ಮಿ ರೇಟು 500 600 1,000 ರೂಪಾಯಿ ಅನ್ನೋದೇನು ತಗೊಳಕ್ಕೆ ಹೋಗ್ಬೇಡಿ. ಇದಿರ್ಲಿ, ಇದು ಸಿಂಪಲ್ ಆಗಿ ಸಂದಕೇಣಿ ಐತೆ. 1,800 ರೂಪಾಯಿ ಅಂತಿದ್ರ ಮ್ಯಾಲ ಹಾಕವ್ರೆ. ಇದೇ ಸಾಕು. ಸುಮ್ಕೇನಿ ನಿಮ್ಮ ದುಡ್ಡೆಲ್ಲ ಯಾಕಪ್ಪ ಖರ್ಚು? ಸುಮ್ಕೇನಿಯ ನನ್ನ ತಗೇನು ಕಾಸಿಲ್ವೇನು? ಬೇಕು ಅಂದರೆ 10 ಸೀರೆ ಬೇಕಾದ್ರೆ ತಗೊಬಿಡ್ತೀನಿ. ಬ್ಯಾಡ ಅಂತ ಹೇಳ್ಬಿಟ್ಟು ನಾನೇನಿಯ ಸುಮ್ಕಿವ್ನಿ. ಈಗಳಪ್ಪ ಇದೊಂದೇ ಸೀರೆ ಸಾಕ್ಬಿಡು. ಅಯ್ಯೋ ಅಕ್ಕ, ತಗೊಳಕ್ಕ ನೀ ಸುಮ್ಕೇನಿಯ. ಒಂದೇ ಒಂದು ಸೀರೆ ಅಂತ 1,800 ರೂಪಾಯಿ ತಗೊಬಿಟ್ರೆ ಹಂಗೆ ಇನ್ನೊಂದು 1,000 ಏನಾದ್ರು ತಗೊಳ್ಳಿ. ನನ್ನ ಮನ್ಸಿಗೆ ಹುಸಿ ಸಮಾಧಾನ ಆಯ್ತದೆ. ಏನೇ ಇದು ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ತಾರೆ? ನಿನ್ನ ಮೊಬೈಲಾಗ ಅವರಿಬ್ರು ಏನು ಮಾತಾಡ್ತಾವ್ರೆ ಅಂತ ನನಗೆ ಕೇಳಿಸ್ತದಾ? ನನಗೆ ನೀನು ಐಫೋನ್ ಕೊಡ್ಸಿದ್ಯಾ? ಐಫೋನ್ ಏನೇನು ಮಾತಾಡ್ತಾರೆ ಅಂತ ಕೇಳ್ಕೊಳಕ್ಕೆ ಝೂಮ್ ಹಾಕಿದ್ರೆ ನೀ ಬ್ಲರ್ ಆಯ್ತದೆ. 15,000 ರೂಪಾಯಿ ಫೋನ್ ಇದು. ಇದ್ರಾಗ ನಿನಗೆ ಫಿಲಮ್ ತೆಗಿಬತ್ತಾಕ ನಿನಗೆ ಏನೋ ಕೊಡ್ಸಿರೋ ನೀನು ದುಡ್ಗಿನ ಏನು ಮಾಡೋಕ್ಕಾಯ್ತದೆ? ಇಷ್ಟ ಆದ್ರೂ ತೋರಿಸ್ತಾ ಇವನಿ. ನೀನು ಸುಮ್ಕೆ ನೋಡಮ್ಮ, ನೀನು ಕೂಡೆ ಕಾಸು ಬರೋದಲ್ಲ ಕೊಡಿಸ್ತೀನಿ ನಿಂಗೆ. ಅದೇ ಅಂಥದ್ದು ಐಫೋನು ಆಪಲ್ಲು ಅಂತ ಬಂದೈತಲ್ಲ, ಅದನ್ನೇ ನಿಂಗೆ ಶಾನೆ ರೇಟಿಂದ ಏನಿಗೆ ಕೊಡಿಸ್ತೀನಿ. ಸುಮ್ ಕುಂತ್ಕ ಹಾಕಿದ್ದೀನಿ ಬಿಲ್ ಹಾಕಿಸ್ಬಿಟ್ಟು ಹೋಗನ್ ಬರ್ರಿ. ಅರ್ಜೆಂಟಾಗಿ ಹೋಗ್ಬೇಕು. ನನಗೂ ಮಂತಾಗ ರಾಸಿ ಕೆಲಸ ಬಿದ್ದುಬಿಟ್ಟೈತೆ ನನಗಂತೂ. ಹೋಗನ್ ಬರ್ರಿ. ಅಯ್ಯೋ ಬನ್ನಿ, ಹಂಗೆ ನೀನು ಸೀರೆ ಜೊತೆಗೆ ಹೂವು ಎಲ್ಲ ಕೊಡಿಸ್ಬೇಕಲ್ವೇ? ಹೂವಿನ ಅಂಗಡಿ ತಕ ಹೋಗೋಣ. ಹೂವಿನ ಅಂಗಡಿ ತಕ ಹೋಗಿ ಹೂವು ಎಲ್ಲನೂ ಕೊಡಿಸ್ತೀನಿ. ತಗೊಂಡು ಅಲ್ಡಿವ್ರಂತೆ. ನಾನು ನಾಳೆ ಇರೋಕ್ಕಿಲ್ಲ, ನಾನು ಹೊಂಟೋಯ್ತೀನಿ ಊರಿಗೆ. ಊರಾಗೆ ನೀನು ಇರಂಗಿದ್ರೆ ಏನೋ ಮಾಡ್ಬೋದಿತ್ತು. ಊರಾಗ ನಾನು ಇನ್ನು ಇರೋಕ್ಕಿಲ್ಲ, ಹೊಂಟೋಯ್ತೀನಿ ನಾನಂತೂ. ಸರಿ ಸರಿ ಆಯಿತು ಬಿಡಿ. ಹೂವು ತಾನೇ ಒಂದು ಮಾಳ ಹೂವು ತಗೊಬಿಟ್ರೆ ಆಯ್ತು. ನನಗೆ ನೋಡಿ ಕೂದಲೇನೇ ಇಲ್ಲ. ಆವತ್ತಿಂದನೂ ಸಣ್ಣ ಸಣ್ಣ ಕಟ್ ಮಾಡಿಸಿ ಹಿಂಗೆ ಆಗೋಗ್ಬಿಟ್ಟವೆ. ಇನ್ನು ಯೋಸ್ ಮುಡ್ಕತೀನಿ ನಾನು ಹೂವನ. ಏನೋ ಒಂದು ಇಷ್ಟುದ ಒಂದು ಚೋಟದ ಹಿಂಗೆ ಇದು ಮಾಡ್ಕೊಂಡ್ರೆ ಸಾಕಲ್ವೇ? ನಡೀರಿ ಸಾಕು ನಡೀರಿ. ಅಮ್ಮ ನೀನೇನು ತಲೆ ಕೆಡಿಸ್ಕೊಬೇಡ, ಎಲ್ಲ ರೆಕಾರ್ಡ್ ಆಗೋಗ್ಬಿಟ್ಟೈತೆ. ಈಗ ನಡಿ ಮತ್ತೆ ಎಲ್ಲಿಗೆ ಹೋಯ್ತಾರ ಹೋಗೋಣ, ಮತ್ತೆ ರೆಕಾರ್ಡ್ ಮಾಡೋಣ. ಇಷ್ಟು ಬಿರ್ನ ಇವಳು ತಗ್ಲಾಕತ್ತಲ್ಲ ಅಂತ ನಾನು ಅನ್ಕೊಂಡ್ರಿಲ್ಲ. ಸರಿಯಾಗಿ ತಗ್ಲಾಕೊಂಬಿಟ್ಲು ಇವಳಂತನೂ. ಇವಳು ಗಂಡವನೇ ತಾನೆ, ಮತ್ತೆ ಯಾಕೆ ನನ್ನ ಸುದ್ದಿಗೆ ಬರ್ಬೇಕು ಇವಳು? ನನ್ನ ಗಂಡನ ಬುಟ್ಟಿಗೆ ಹಾಕೊಳಕ್ಕೆ ಈಗೈತೆ ಇವಳು ಮಾರಿ ಹಬ್ಬ. ನಡಿಯೇ ಆರಾಮಾಗಿ ಎಲ್ಲ ನಿಮ್ಮ ಅಪ್ಪಂಗೆ ತೋರ್ಸನಿ. ರಾಮ ತಿರ್ಗೆಲ್ಲ ನನಗೆ ತಿರ್ಗಕ್ಕೆ ಹೋಗೋಳಲ್ಲ. ನೋಡನ್ ಬಾ. ನಡಿಯ ಸರ್ನ ಆಮೇಲೆ ಮಿಸ್ ಆಗೋಗ್ಬಿಡ್ತಾರೆ, ಎತ್ತ ಹೊಂಟೋಗ್ಬಿಡ್ತಾರೆ ಇಬ್ರು. ಯಾಕೆ ಬೇಕು? ಹಿಡ್ಕೋಬೇಕು ಅವ್ರನ್ನ ಫಸ್ಟ್ ನಾವು. ನಡಿ. ಶಾನೆ ಹೇಳಕ್ ಹೋಗ್ಬೇಡಿ, ಹೊಸಿ ಕಮ್ಮಿ ಹೇಳಿ ಹೂವನ. ನೀವು ಸುಮ್ಕೇಣಿಯ ಶಾನೆ ಹೇಳ್ತೀರಣ್ಣ ನೀವಂತೂ. ಅತ್ತಗಳಿ ಅತ್ತಗಳಿ ಅಂತ ಹೇಳ್ಬಿಟ್ಟು ನೀವು ಸುಮ್ಕೇಣಿಯ ಒಂದಿಷ್ಟದ ಚೋಟದ ಕೊಡ್ಸ್ರಿ ಸಾಕು. ಇಲ್ಲಿ ಗಂಟ ಹೂವಿನ ಅಂಗಡಿ ಗಂಟ ಏನು ಕರ್ಕೊಂಬಿಟ್ಟು ಬರ್ಬೇಕಿತ್ತು. ಅಲ್ಲೇ ನೀ ಏನಾರ ಒಂದು ಚೋಟದ ಒಂದು ಗುಲಾಬಿ ತಗೊಂಡು ಸಿಗಿಸ್ಕೊಂಡಿದ್ರು ಆಗೋದು. ನೀವು ಒಳ್ಳೆ ನೀನಿಯ ಹಂಗೆ ಹಿಂಗೆ ಇತ್ತಕ ಅಂತ ಕುಂತ್ಕೊಬಿಟ್ರಿ ನೀವಂತೂ. ಸುಮ್ಕಿರ್ರಿ. ನನ್ನ ತಂಗಿ ಆಗಿದ್ರೆ ಕೊಡಿಸ್ತಿರ್ಲಿಲ್ವೇ? ಇಲ್ಲ ನಮ್ಮ ಅಕ್ಕ ಆಗಿದ್ರೆ ಕೊಡಿಸ್ತಿರ್ಲಿಲ್ವೇ? ಅಯ್ಯೋ ನೀನು ನನ್ನ ತಂಗಿ ಸಾಮಾನು, ನಮ್ಮ ಅಕ್ಕನ ಸಾಮಾನ್ಯ ಏನೇ ಹೇಳು ನೀವು. ಅಯ್ಯೋ ಬಿಡಿ, ನನಗಂತೂ ಒಡ ಹುಡ್ದವ್ರು ಯಾರೂ ಇಲ್ಲ. ನನಗಂತೂ ಯಾರು ಒಂದೊತ್ತು ಕೂಳು ಹಾಕಿದ್ರಲ್ಲ. ನೀವಂತೂ ನನಗೆ ಇಷ್ಟೆಲ್ಲನೂ ಹಾಕ್ತಿ ಚೆನ್ನಾಗಿ ನೋಡ್ಕೊಂಡು ಊಟ ಹಾಕಿದ್ರಲ್ಲ. ಇದಕ್ಕಾದ್ರೆ ನಾನು ಪ್ರತಿಫಲಕ್ಕೆ ಏನಾರ ಮಾಡಬಾರ್ದೆ? ಅದಕ್ಕೆ ನೀವು ಮಾಡ್ತಾ ಇರೋದು. ನೋಡಿ ಬನ್ನಿ ನೀವು ಇಲ್ಲೇ ನೀವು ಒಂದು ಬಾರೆ ತಗೊಬಿಡಿ ಹೂವನ. ನನ್ನ ನಾಳೆಗೆ ತಿರುಗಿ ಊರಿಗೆ ಹೋಯ್ತೀನಿ, ಮತ್ತೆ ಬತ್ತಿನೋ ಈ ಕಡೆಗೆ ಬರೋಕ್ಕಿಲ್ವ ನನಗೆ ಗೊತ್ತಿಲ್ಲ. ಬನ್ನಿ ಒಂದು ಬಾರ್ ತಗೊಬನ್ನಿ ಹೂವನ. ಅಣ್ಣ ಕೊಟ್ಟಿರೋವನೇ ಕೊಡಿ, ಮುಲ್ಗೆ ಹೂವು ಕೊಡಿ. ಕೊಟ್ಟಿರೋವೇನಿಯ?
ಮಿಟುಗ್ಲಾಡಿ ಇವತ್ತು ನಿನ್ ಕೊನೇ ದಿನ ಇವತ್ತಿನ ನಿಂದು ಇವ್ರಿಬ್ರು ಲೇ ಝೂಮ್ ಆಗಿ ತೆಗಿಯ ನೀನ್ ಝೂಮ್ ಹೆಂಗ್ ಹಾಕ್ಬೇಕು ಅಂತ ಇವ್ರಿಬ್ರು ಹಂಗೆ ಕಾಣಿಸ್ಬೇಕು ನಿಮ್ಮ ಅಪ್ಪನ ಕಣ್ಣಿಗೆ ನೀ ಕಾಣಿಸ್ಬೇಕು ಹಂಗ್ ಝೂಮ್ ಹಾಕೆ ಏಳದಲ್ಲ ಕೊಡ್ತಿರೋ 15,000 ರೂಪಾಯಿ ಫೋನಾಗ ಝೂಮ್ ಹಾಕು ಅಂದ್ರೆ ಎಲ್ಲಿಂದ ಝೂಮ್ ಹಾಕ್ಲಿ ನೀ ಸುಮ್ಕು ನಿಂತ್ಕೊಳ ಮೈಲಿ ಎಷ್ಟಾಯ್ತದ ಅಷ್ಟು ವಿಡಿಯೋ ಮಾಡ್ಕೊತಾ ಇವ್ನಿ ನಾನು ಸುಮ್ಕೆ ತಲೆ ತಿನ್ಬೇಡ ನೀನು ಆಮೇಕಿಂದ ನನಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ನೀನು ಬೇಕಾದ್ರೆ ನಿನ್ನ ಫೋನ ನೀನು ಮಾಡ್ಕೋಬೇಕಿತ್ತು ನಿಂಗಂತೂ ಹೊರೆ ಮಾಡಕ್ಕೆ ಏನೂ ಬರೋಕ್ಕಿಲ್ಲ ನಾ ಮಾಡ್ತಾ ಇವನಲ್ಲ ಸುಮ್ಕೆ ನೋಡು ಒಳ್ಳೆ ಫಿಲಮ್ ತೆಗ್ದಂಗೆ ಆಯ್ತಾ ಇದು ನನಗಂತೂ 5,000 ರೂಪಾಯಿಗೆ ಸಾರ್ಥಕ ಆಗೋಗ್ಬಿಡ್ತು ಕಣಮ್ಮ ನಮ್ಮ ಜನ್ಮವೇ ಸಾರ್ಥಕ ಆಗೋಗ್ಬಿಟ್ಟೈತೆ ಬಿಡು ತೆಗಿ ಹಂಗೇನೇನೆ ಆಯ್ತಾ ಕೊಡಿ ಈ ಬ್ಯಾಗ್ ಹಾಕಿ ಹಂಗೇನೆ ನೀವು ಹೂವನ ಬ್ಯಾಗ್ ಒಂದು ಹಾಕ್ಬಿಡಿ ಇವಳಿಗೆ ಮುಳುಗಿ ಹೂವ ಸೀರೆ ಬೇರೆ ಬೇಕು ಇವಳಿಗೆ ನಮ್ಮ ಅಪ್ಪನೇ ಬುಟ್ಟಿಗೆ ಹಾಕತ್ತಾಳೆ ನಮ್ಮ ಅಪ್ಪಂದು ದುಡ್ಡು ಬೇಕು ಕಂಡೋರ್ ಗಂಡಸ್ರದು ದುಡ್ಡು ಬೇಕು ಎಂತ ಮನೆಯಾಳಿರ್ಬೇಡ ಹೇಳಿ ಇವಳಂತನವ್ರೆ ಅದಕ್ಕೆ ಸರಿಯಾಗಿ ಆಗಿರೋದು ಅಂತ ಹೇಳಿದ್ರೊಳಗೆ ಇವತ್ತು ಅಪ್ಪನ ತಗ್ ಬಾ ಚಟ್ನಿ ಮಾಡಿಸ್ತೀವಿ ಅಪ್ಪಂಗೆ ಹೇಳ್ಬಿಟ್ಟು ಇವಳನ್ನ ಚಟ್ನಿ ಮಾಡೋದನ್ನ ವಿಡಿಯೋ ಮಾಡ್ಕೋಬೇಕು ಸರಿಯಾಗಿ ರುಬ್ತಿರ್ತಾರಲ್ಲ ಆವಾಗ ವಿಡಿಯೋ ಮಾಡ್ಕೊಬಿಟ್ಟು ಫೇಸ್ಬುಕ್ಗೆಲ್ಲ ಬಿಟ್ಬಿಡ್ತೀನಿ ನೋಡ್ತಾ ಇರು ನನ್ನ ಗಂಡ ಇಟ್ಕೊಂಡು ಇವಳು ನೋಡಿ ಅದನ್ನ ನಾನೇ ಹಾಕ್ತೀನಿ ಸಂಸಾರ ಒಡಿಯಾಕೆ ಬಂದು ನಿಂಬೆಣ್ಣಾದ ಬೆಣ್ಣೆ ಶಾಂತಮ್ಮ ಅಂತ ಹೇಳ್ಬಿಟ್ಟು ಹೂ ಕಣಮ್ಮ ಸರಿ ಬನ್ನಿ ಬಸ್ಗೆ ಹೋಗೋಣ ಬಸ್ಸಲ್ಲಿ ಹೋಯ್ತೋ ಇಲ್ವೋ ಏನೋ ನೋಡ್ಬೇಕಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟಲ್ಲಿ ನೋಡೋಣ ಬನ್ನಿ ಒಂದು ಹೆಜ್ಜೆ ಹೋಗ್ಬಿಟ್ಟು ತಿರುಗಿ ಟೇಮ್ ಆಯ್ತದೆ ನಾನು ಈ ಅಮ್ಮಿಗಳ್ನೆಲ್ಲ ತಿರುಗಿ ಹೊಡ್ಕೊಂಬಿಟ್ಟು ಬರಬೇಕು ಗಳಿಗೂ ಬಸ್ಸವೇ ಹೋಗೋದ್ ಬಿಡಿ ಯಾಕೆ ತಲೆ ಕೆಡಿಸ್ಕೊತೀರಾ ಪಿಕ್ಚರ್ಗೆಲ್ಲ ಕರ್ಕೊಂಡು ಹೋಯ್ತಾನೆ ನಮ್ಮ ಇವನು ಏನು ಮಾತಾಡ್ತಾವನೋ ಕೇಳಿಸ್ತಿಲ್ಲ ಬರೀ ವಿಡಿಯೋ ಮಾತ್ರ ಅಷ್ಟೇ ಆಡಿಯೋ ಏನು ಕೇಳಿಸ್ತಿಲ್ವೇ ಕೇಳಿಸಂಗಿದ್ರೆ ಸಂದಕ್ಕಿರೋದು ಈಗಿತ ಸಂದಕ್ಕಿರೋ ₹1,00,000 ಮೊಬೈಲ್ ಕೊಡಿಸ್ಬಿಡ್ತೀನಿ ನಿಂಗೆ ಎಲ್ಲ ಕೇಳಿಸ್ಬೇಕು ಅಂಥ ಮೊಬೈಲ್ ಏನೇ ಕೊಡ್ಸೋದು ನಿನಗೆ ನೋಡು ಉಪಯೋಗಕ್ಕನ ಬರ್ತದೆ ಓ ಕೊಡ್ಸು ನಾ ದೇವ್ರನ್ನೇ ಟೇಮ್ ಇಲ್ಲ ಕಣ ನನಗಂತೂ ನಾನು ಹೋಗ್ಲೇಬೇಕು ನನ್ನ ಗಂಡಂಗೆ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅವ್ರು ತಾನೇ ಏಸು ಅಂತ ಮಾಡ್ತಾರೆ ನಾನು ಹಿಂಗೆ ನನ್ನ ಸರ್ನ ಹಿಂಗೆ ಹೊಂಟೋಗ್ಬಿಡ್ತೀನಿ ನೀವು ಆಮೇಕಿಂದ ಬೇಕಾರೆ ಬರೀವ್ರಂತೆ ನಂಗೆ ಶಾನಕ್ಕೆ ಆಮೆ ಐತೆ ಕಣ್ಣ ಇದೊಂದ್ಕಿತ ಅರ್ಥ ಮಾಡ್ಕೊಳ್ಳಿ ನಾನು ಹೋಯ್ತೀನಿ ಹಂಗೆ ಸಂಜೆಗೆ ಉಣ್ಣಕ್ಕೆ ಮಾತ್ರ ಮರೆದಿದ್ದಂಗೆ ಬಂದ್ಬಿಡಿ ಉಣ್ಣಕ್ಕೆ ಎಲ್ಲನೂ ಮಾಡ್ಬಿಟ್ಟು ಅಡುಗೆ ಪಡ್ಗೆ ನಿಮ್ಗೂ ಮಾಡ್ಬಿಟ್ಟು ಮಡಗಿವ್ನಿ ಬಂದ್ಬಿಡಿ ಸರಿನಾ ಸರಿ ಆಯ್ತು ಸರಿ ನಾನು ಬರ್ತೀನಿ ನಿಮ್ಗೆ ಏನಾರ ಕ್ಯಾಮೆ ಗಿಮೆ ಇದ್ರೆ ಮುಗಿಸ್ಕೊಂಬಿಟ್ಟು ನಿಧಾನಕ್ಕೆ ಬರ್ರಿ ನಾನು ಹೋಗಿರ್ತೀನಿ ಟೇಮ್ ಆಯ್ತದೆ ಅಪ್ಪ ಸದ್ಯ ದುಡ್ಡು ಬರ್ತದೆ ಎಲ್ಲ ಬರ್ತದೆ ಇವಾಗ ಈ ಹತ್ರ ಹೋಗಿ ಕೇಳ್ಬೇಕು ಇವಾಗ ನೋಡಿ ನೀವು ಹೇಳ್ದಂಗೆ ಏನೇ ಮಾಡಿದ್ದೀನಿ ಬೆಣ್ಣೆ ಶಾಂತಮ್ಮನ ಕರ್ಕೊಂಬಿಟ್ಟು ಬಂದು ನೀವು ಹೇಳ್ದಂಗೆ ಶಾಪಿಂಗ್ ಮಾಡಿಸಿ ಹೂವು ಕೊಡಿಸಿ ಸೀರೆ ಕೊಡಿಸಿ ಎಲ್ಲನೂ ಕೊಡಿಸಿದ್ದೀನಿ ನನಗೆ 50,000 ರೂಪಾಯಿ ಕಾಸು ಬೇಕು ಅಷ್ಟೇ ನೀನು ಏನು 50,000 ರೂಪಾಯಿ ಕಾಸು ಬೇಕಾ ಕೊಡೋಣ 50,000 ರೂಪಾಯಿ ನೀನು ಹೆಂಡ್ತಿನ ಕರ್ಕೊಂಡನ ಹೋಗು ಬುಟ್ಟನ ಹೋಗು ಯಾರು ಬೇಡ ಅಂತ ಹೇಳ್ತಾರೆ ನಿಂದೊಂದು ಕಟ್ಕೊಂಡು ನನಗೇನು ಆಗಬೇಕು ಹೇಳು 50,000 ನೋಡೋಣ ಬಿಡು ಸಾಯ್ದೆ ಬದುಕಿದ್ರೆ ಕೊಡ್ತೀನಿ ಇದೇನು ಶಾರದಕ್ಕ ಹಿಂಗೆ ಹೇಳ್ತೀಯಾ ಕೊಡ್ತೀನಿ ಅಂತ ತಾನೇ ಹೇಳಿದ್ ನನಗೆ ಕರ್ಕೊಂಬಿಟ್ಟು ಬಂದು ಅದು ಕೊಡ್ಸು ಇದು ಕೊಡ್ಸು ಅಂತ ಹೇಳ್ದೆ ತಾನೆ ನೀನು ಅದು ಹೇಳ್ದೆ ವಿಡಿಯೋ ಎಲ್ಲ ಆಯ್ತಲ್ಲ ನಿಂಗೇನು ನನಗೆ ಕೊಡಕ್ಕಿಲ್ಲ ಅಂತ ಹೇಳ್ತಿಲ್ವಲ್ಲ ಕೊಡ್ತೀನಿ ಹೊಸ ಸಮಾಧಾನ ಮಾಡ್ಕ ಕೇಳಿದ ತಕ್ಷಣ ಎಲ್ಲ ಕೊಡಬೇಕು ಅಂದ್ರೆ ಆಯ್ತದ ನಮಗೂ ಕಾಸಿರಕ್ಕಿಲ್ಲ ಏನಿರಕ್ಕಿಲ್ಲ ನಮಗೂ ಸರಿ ನೀನು ಹೋಗಿರು ನಮಗೆ ನನ್ನ ಗಂಡಂತಾಗ ಭಾಳ ಕೆಲಸ ಐತೆ ಈ ವಿಡಿಯೋ ತಗೊಂಡೋಗ್ಬಿಟ್ಟು ನನ್ನ ಗಂಡಂಗೆ ತೋರಿಸಿದ್ರೆ ನನ್ನ ಗಂಡ ನನ್ನ ಮನೆಗೆ ಸೇರಿಸ್ಕೊತಾನೆ 50,000 ರೂಪಾಯಿ ಕೊಟ್ಬಿಟ್ಟು ನೀವು ಏನಾರ ಮಾಡ್ಕೊಳಕ ನೀವು 50,000 ರೂಪಾಯಿ ಕೊಡ್ತಿದ್ದಂಗೆ ಹಿಂಗೆಲ್ಲನೂ ಮಾಡ್ಬಿಟ್ರೆ ನಂಗೆ ಭಾಳ ಸಿಟ್ಟು ಬರ್ತದೆ ಅಷ್ಟೇ ಕೊಡ್ತೀನಿ ಅಂತ ಡೀಲ್ ಮಾತಾಡಿದ್ಮೇಲೆ ಕೊಡಬೇಕು ಒಬ್ಬರು 5,000 ರೂಪಾಯಿ ಕೊಟ್ಟಿದ್ದೀರಾ ಖರ್ಚಿಗೆ ಅಂತ ಆ 5,000 ರೂಪಾಯಿನಾಗ ಎಲ್ಲ ಶಾಪಿಂಗೂ 3,000 ರೂಪಾಯಿ ಶಾಪಿಂಗ್ ಏನೇ ಆಗೋಯ್ತು ಇನ್ನು ಸಂಜೆಗೆ ನನಗೆ ಅಂತ ಹೇಳ್ಬಿಟ್ಟು ಕಾಸು ಬೇರೆ ಬೇಕು 50,000 ರೂಪಾಯಿ ಕೊಡ್ತೀರಾ ಅಂತ ತಾನೇ ನೀನು ಕೆಲಸ ಮಾಡಿದ್ದು ಚಾನೆ ಮಾತಾಡ್ಬೇಡ ಕೊಡ್ತೀವಿ ಅಂತ ಇವಾಗ ಹೇಳಿದ್ವಿ ಆಮೇಕಿಂತ ಕೊಡೋದೇ ಇಲ್ಲ ಹೋಗ್ಲಾ ಮೂದೇವಿ ಅಂತ ಹೇಳ್ತೀವಿ ನಿಂಗೆ ಯಾಕೆ ಬೇಕು ಸುಮ್ಕೆ ಬಾಯಿ ಮುಚ್ಕೊಂಡು ನೋಡಿ ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ ಅಮ್ಮ ಸರ್ನ ಬಾ ಹೋಗೋಣ ಸರ್ನ ಬಾ ಅಪ್ಪಂಗೆ ಇದೆಲ್ಲ ತೋರ್ಸೋದು ಯಾವಾಗ ನಾವು ಇವಂತಾಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೇಮ್ ಆಗಕ್ಕಿಲ್ವಾ ಬಾಮ ಸರ್ನ ಹೋಗೋಣ ನೋಡಿ ಸರ್ನ ನಡಿ ಇಂಥ ಕಿತ್ತೋದು ಮನೆಯಾಳಿಗಳನ್ನ ನಾನು ಎಲ್ಲೂ ನೋಡಿಲ್ಲ ಮನೆಯಾಳಿಗಳ ಹೋಗಿ ನಿನ್ನ ಗಂಡ ಉತ್ತರ ಕೊಡ್ತಾನೆ ಹೋಗಿ ವಿಡಿಯೋ ತೋರಿಸಿ ಆಮೇಕಿಂದ ನಿನ್ನ ಗಂಡ ಏನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಆಮೇಕಿಂದ ನೀವೇ ನೋಡ್ಕೊಳ್ಳಿವ್ರಂತೆ ನಮ್ಗೆ ಯಾಕೆ ಸುಮ್ಕೆ ನೀನಿಯ ನಿನ್ನಂತರ ಮಾತು ಕಟ್ಕೊಂಡು ಪಾಪ ಬೆಣ್ಣೆ ಶಾಂತ ಮುಂಜು ನಾಳು ಮಾಡ್ಬಿಟ್ಟಿದ್ರೆ ಮುಗ್ದೋಗೋದು ಕತೆ ಹೋಗು ನಿನ್ನ ಗಂಡ ಏನು ಮಾಡ್ತಾನೆ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಹೋಗು ಈ ಮನೆಯಾಳಿ ಇವಳು ಹಾಳಾಗುತ್ತಾಳೆ ಈ ಕಳ್ಳಂಗಿರೋ ನಿಯತ್ತುನು ಈ ಮನೆಯಾಳಿಗಿಲ್ವಲ್ಲ ಕಳ್ಳನೇ ಎಷ್ಟೋ ವಾಸಿ ನನಗೆ ಭಾಳ ನಿಯತ್ತನ ಐತೆ ಈ ಮನೆಯಾಳಿಗಳು ಥರ ಅಲ್ವೇ ಅಲ್ಲಪ್ಪ